ಒಮ್ಮೆ ಒಂದು ಸಣ್ಣ ಇರುವೆ ತನ್ನ ಬೆನ್ನಿನ ಮೇಲೆ ದೊಡ್ಡ ಬ್ರೆಡ್ ತುಂಡನ್ನು ಹೊತ್ತುಕೊಂಡು ತನ್ನ ಮನೆಯ ಕಡೆಗೆ ಹೋಗುತ್ತಿತ್ತು. ಆಗ ಚಿಟ್ಟೆ ಮೇಲಿನಿಂದ ಆ ಇರುವೆಯನ್ನು ನೋಡಿ ಅದರ ಬಳಿಗೆ ಹೋಗುತ್ತದೆ. ಅದು ಇರುವೆಗೆ ಹೇಳುತ್ತದೆ, ನೀನು ಪ್ರತಿದಿನ ತುಂಬ ಕಷ್ಟಪಟ್ಟು ಕೆಲಸ ಮಾಡುವುದನ್ನು ನಾನು ನೋಡುತ್ತೇನೆ. ಕೆಲವೊಮ್ಮೆ ನೀನು ಧಾನ್ಯಗಳನ್ನು ಸಂಗ್ರಹಿಸುತ್ತೀಯ, ಕೆಲವೊಮ್ಮೆ ನಿನ್ನ ಮನೆಯನ್ನು ಕಟ್ಟುತ್ತೀಯ, ಕೆಲವೊಮ್ಮೆ ನೀನು ದೊಡ್ಡ ಬ್ರೆಡ್ ತುಂಡುಗಳನ್ನು ಎತ್ತುಕೊಂಡು ನಿನ್ನ ಮನೆಗೆ ಹೋಗುತ್ತೀಯ. ನಿನ್ನ ಜೀವನ ಹೀಗೆಯೇ ಕಳೆಯುತ್ತದೆ. ನೀನು ಆನಂದಿಸುವುದನ್ನು ನಾನು ಎಂದಿಗೂ ನೋಡಿಲ್ಲ. ಜೀವನವು ಆನಂದಿಸುವುದಕ್ಕಾಗಿ, ಆದ್ದರಿಂದ ಜೀವನವನ್ನು ಆನಂದಿಸಬೇಕು. ಜೀವನದಲ್ಲಿ ಅಷ್ಟು ಗಂಭೀರವಾಗಿರುವುದು ಅನಿವಾರ್ಯವಲ್ಲ. ಆಗ ಇರುವೆ ಚಿಟ್ಟೆಗೆ ಹೇಳುತ್ತದೆ, ನಾನು ಚಳಿಗಾಲ ಮತ್ತು ಮಳೆಗಾಗಿ ಆಹಾರವನ್ನು ಸಂಗ್ರಹಿಸುತ್ತಿದ್ದೇನೆ ಮತ್ತು ಇತರ ಋತುಗಳಲ್ಲಿ ನನಗೆ ಯಾವುದೇ ಸಮಸ್ಯೆ ಎದುರಾಗದಂತೆ ನನ್ನ ಮನೆಯನ್ನು ಬಲಪಡಿಸುತ್ತೇನೆ. ನಾನು ನನ್ನ ನಾಳೆಗಾಗಿ ಕೆಲಸ ಮಾಡುತ್ತಿದ್ದೇನೆ. ನಾನು 4 ತಿಂಗಳು ಕಷ್ಟಪಟ್ಟು ಕೆಲಸ ಮಾಡುತ್ತೇನೆ, ಆದರೆ ಮುಂದಿನ 8 ತಿಂಗಳುಗಳನ್ನು ಆರಾಮವಾಗಿ ಕಳೆಯುತ್ತೇನೆ. ನಂತರ ನಾನು ಆನಂದಿಸುತ್ತೇನೆ. ಇದನ್ನು ಕೇಳಿದ ಚಿಟ್ಟೆ ಹೇಳುತ್ತದೆ, ನಾಳೆಯನ್ನು ಯಾರು ನೋಡಿದ್ದಾರೆ? ನಾಳೆ ನೀನು ಜೀವಂತವಾಗಿಲ್ಲದಿದ್ದರೆ ನಿನ್ನ ಭವಿಷ್ಯದ ಬಗ್ಗೆ ಹೆಚ್ಚು ಯೋಚಿಸಬಾರದು ಮತ್ತು ವರ್ತಮಾನದಲ್ಲಿ ಬದುಕಬೇಕು. ಇರುವೆ ಅವಳ ಮಾತು ಕೇಳಿ ಅಲ್ಲಿಂದ ಹೊರಟು 4 ತಿಂಗಳು ಕಷ್ಟಪಟ್ಟು ಕೆಲಸ ಮಾಡುತ್ತದೆ. ಅದು ಆಹಾರವನ್ನು ಸಂಗ್ರಹಿಸಿ ತನ್ನ ಮನೆಯನ್ನು ಇನ್ನಷ್ಟು ಬಲಪಡಿಸುತ್ತದೆ. 4 ತಿಂಗಳುಗಳ ನಂತರ ಮಳೆಗಾಲ ಆರಂಭವಾದಾಗ ಇರುವೆ ತಾನು ಸಂಗ್ರಹಿಸಿದ ಆಹಾರವನ್ನು ಸಂತೋಷದಿಂದ ತಿನ್ನುತ್ತದೆ. ಮತ್ತೊಂದೆಡೆ ವರ್ತಮಾನದಲ್ಲಿ ಬದುಕುವ ಬಗ್ಗೆ ಮಾತನಾಡುತ್ತಿದ್ದ ಚಿಟ್ಟೆ ಮಳೆಯಲ್ಲಿ ಎಲ್ಲಿಯೂ ಹೋಗಲು ಸಾಧ್ಯವಾಗದೆ ತಿನ್ನಲು ಏನೂ ಉಳಿದಿರಲಿಲ್ಲ ಮತ್ತು ಮಳೆಯಿಂದಾಗಿ ಮರದ ಮೇಲೆ ಕುಳಿತುಕೊಳ್ಳಲು ಸಹ ಸಾಧ್ಯವಾಗಲಿಲ್ಲ. ನಂತರ ಅವಳು ಇರುವೆಯ ಮನೆಗೆ ಹೋಗಿ, ಇರುವೆಯ ಮನೆಯಲ್ಲಿ ಸಾಕಷ್ಟು ಆಹಾರವಿದೆ ಮತ್ತು ಅವನ ಮನೆಯು ಭವ್ಯವಾಗಿ ಮತ್ತು ಬಲವಾಗಿ ನಿರ್ಮಿಸಲ್ಪಟ್ಟಿದೆ ಎಂದು ನೋಡುತ್ತಾಳೆ. ಇರುವೆ ಅವಳನ್ನು ಮನೆಯೊಳಗೆ ಕರೆಯುತ್ತದೆ ಮತ್ತು ಅದನ್ನು ನೋಡಿ ಚಿಟ್ಟೆ ಮುಜುಗರಕ್ಕೊಳಗಾಗುತ್ತದೆ. ಸ್ನೇಹಿತರೆ, ಈ ಕಥೆಯಿಂದ ಆನಂದಿಸುವುದು ಮುಖ್ಯ ಎಂದು ನಾವು ಕಲಿಯುತ್ತೇವೆ. ಆದರೆ ನಮ್ಮ ಭವಿಷ್ಯವನ್ನು ಉತ್ತಮಗೊಳಿಸಲು ನಾವು ಇಂದು ಕೆಲಸ ಮಾಡಬೇಕು. 20 ರಿಂದ 25 ವಯಸ್ಸು ನಿಮ್ಮ ಭವಿಷ್ಯವನ್ನು ನಿರ್ಧರಿಸುವ ವಯಸ್ಸು. ನಿಮ್ಮ ಜೀವನದ ಉಳಿದ ಭಾಗವನ್ನು ನೀವು ಹೇಗೆ ಬದುಕುತ್ತೀರಿ? ಈ 5 ವರ್ಷಗಳಲ್ಲಿ ನೀವು ಆನಂದಿಸಿದರೆ ಮುಂದಿನ 40 ವರ್ಷಗಳನ್ನು ನೀವು ದುಃಖದಲ್ಲಿ ಕಳೆಯಬೇಕಾಗುತ್ತದೆ ಮತ್ತು ನೀವು ಈ 5 ವರ್ಷಗಳ ಕಾಲ ಪೂರ್ಣ ಸಮರ್ಪಣೆಯೊಂದಿಗೆ ಶ್ರಮಿಸಿದರೆ ಮತ್ತು ನಿಮ್ಮ ಕನಸುಗಳ ಮೇಲೆ ಕೆಲಸ ಮಾಡಿದರೆ ಮುಂದಿನ 40 ವರ್ಷಗಳನ್ನು ನೀವು ಆನಂದಿಸುವಿರಿ. ಆದ್ದರಿಂದ ಈಗ ನೀವು 5 ವರ್ಷಗಳ ಆನಂದವನ್ನು ಬಯಸುತ್ತೀರೋ ಅಥವಾ 40 ವರ್ಷಗಳ ಆನಂದವನ್ನು ಬಯಸುತ್ತೀರೋ ಎಂಬುದನ್ನು ನಿಮ್ಮ ಕೈಯಲ್ಲಿದೆ. ಆತ್ಮೀಯರೇ, ಈ ಕಥೆ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತೆ ಮುಂದಿನ ಅವಧಿಯಲ್ಲಿ ಇನ್ನೊಂದು ಕಥೆಯೊಂದಿಗೆ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು.